1992ರಲ್ಲಿ ಬಿಡುಗಡೆಯಾದಂಥ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಜೀವನ ಚೈತ್ರ ಸಿನಿಮಾದಲ್ಲಿ ಹಾಡು ಕೇಳಿ ಬರುತ್ತದೆ. ಡಾಕ್ಟರ್ ರಾಜ್ಕುಮಾರ್ ಹೇಳಿದ ಹಾಗೆ ಬದುಕಿರುವುದರೊಳಗೆ ಒಮ್ಮೆ ಜೋಗದ ಗುಂಡಿ ನೋಡಲೇಬೇಕು. ಹೌದು, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಾರ್ಗಲ್ನ ಲಿಂಗನಮಕ್ಕಿ ಅಣೆಕಟ್ಟಿನಿಂದ ಮಂಗಳವಾರ 15,000 ಕ್ಯೂಸೆಕ್ ನೀರು ಶರಾವತಿ ನದಿಗೆ ಬಿಡಲಾಗಿದೆ. ಇದರಿಂದ ಜೋಗ ಜಲಪಾತವು ವೈಭವದಿಂದ ಕಂಗೊಳಿಸ್ತಾ ಇದೆ. ಶಿವಮೊಗ್ಗ ಸುತ್ತಮುತ್ತ ಭರ್ಜರಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಲಿಂಗನಮಕ್ಕಿ ಅಣೆಕಟ್ಟಿನಿಂದ ಹೆಚ್ಚಿನ ಪ್ರಮಾಣದ ನೀರು ಹರಿಸಲಾಗಿದೆ. ಈ ಕಾರಣಕ್ಕೆ ವಿಶ್ವವಿಖ್ಯಾತ ಜೋಗ ಜಲಪಾತ ಪ್ರವಾಸಿಗರನ್ನ ತನ್ನತ್ತ ಆಕರ್ಷಿಸ್ತಾ ಇದೆ. ಮಳೆಯ ಮಧ್ಯೆ ಹಾಲಿನ ದಾರಗಳಂತೆ ಜೋಗ ಜಲಪಾತ ಬೋರ್ಗರೆತಾ ಇದ್ದು ಪ್ರವಾಸಿಗರು ಕಣ್ತುಂಬಿಕೊಂಡು ಸಂತೋಷದಿಂದ ತೇಲ್ತಾ ಇದ್ದಾರೆ. ಮಲೆನಾಡಿನಲ್ಲಿ ನಿರಂತರ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಮೋಡಗಳ ನಡುವೆ ತೂಗ್ತಾ ಇರುವಂತಹ ಜೋಗದ ವೈಭವವನ್ನ ಕಣ್ತುಂಬಿಕೊಳ್ಳಿಕ್ಕೆ ಪ್ರವಾಸಿಗರ ದಂಡು ಹರಿದು ಬರ್ತಾ ಇದೆ. Coming from New Delhi, experience is amazing, excellent. The government should develop this place and should promote this place more often so that more and more people should know within India as well as globally that this is the best place to be in India for if you want to see any falls. ಆದ್ರೂ ಪರವಾಗಿಲ್ಲ, ಎಲ್ಲರೂ ಬನ್ನಿ. ಇದೊಂದು ನಿಸರ್ಗದ ಒಂದು ವಿಸ್ಮಯ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಪ್ರಕೃತಿ ಸೌಂದರ್ಯನ ಸವಿಯೋದಿಕ್ಕೆ ಖಂಡಿತವಾಗ್ಲೂ ಎಲ್ಲರೂ ಬನ್ನಿ. ಮಳೆಯಲ್ಲಿ ನೆಂದ್ರೂ ಪರವಾಗಿಲ್ಲ, ಈ ತರ ಚಾನ್ಸ್ ಮತ್ತೆ ಸಿಗೋದಿಲ್ಲ. ಇನ್ನೊಂದು ವರ್ಷ ಕಾಯ್ಬೇಕಾಗತ್ತೆ. ಸೊ ಹಾಗಾಗಿ ಎಲ್ಲರೂ ಬನ್ನಿ, ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಉತ್ತರ ಕನ್ನಡ ಮತ್ತು ಸಾಗರ ಭಾಗದಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿರೋದ್ರಿಂದ ರಾಜ, ರಾಣಿ, ರೋರರ್, ರಾಕೆಟ್ ಜಲಪಾತಗಳು ಭರ್ಜರಿಯಾಗಿ ಧುಮುಕ್ತಾ ಇದ್ದಾವೆ. ಇದನ್ನು ನೋಡ್ಲಿಕ್ಕೆ ದೂರಗಳಿಂದ ಜನರು ಜೋಗದತ್ತ ಹರಿದು ಬರ್ತಿದ್ದಾರೆ.